ದರ್ಶನ್ ಅಕ್ರಮಕ್ಕೆ ಸಾಥ್ ಕೊಟ್ಟಂತಹ ರೌಡಿ ಶೀಟರ್ ನಾಗನನ್ನ ಪೊಲೀಸರು ತನಿಖೆಗೆ ಒಳಪಡಿಸಿದ್ದಾರೆ. ಆತನಿಂದ ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ರೌಡಿ ವಿಲ್ಸನ್ ಗಾರ್ಡನ್ ನಾಗನಿಗೆ ಪೊಲೀಸರು ಫುಲ್ ಡ್ರಿಲ್ ನಡೆಸಿದ್ದಾರೆ. ಸುಮಾರು 10 ರಿಂದ 14 ನಿಮಿಷಗಳ ಕಾಲ ಜೊತೆಯಲ್ಲಿ ಕೂತ್ ನಾವು ಮಾತಾಡಿದ್ವಿ. ದರ್ಶನ್ಗೆ ಸಿಗರೇಟು ಕಾಫಿಯನ್ನ ಕೊಟ್ಟ ಬಗ್ಗೆ ರೌಡಿ ನಾಗ ತಪ್ಪೊಪ್ಪಿಗೆ ಮಾಡಿದ್ದಾನೆ. ಆದರೆ ಮೊಬೈಲ್ ಬಗ್ಗೆ ಮಾಹಿತಿ ಇಲ್ಲ ಅಂತ ರೌಡಿ ನಾಗ ಹೇಳ್ಕೊಂಡಿದ್ದಾನೆ. ಇದು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. 3 ದಿನಗಳ ಕಾಲ ವಶಕ್ಕೆ ಪಡೆದು ಸದ್ಯಕ್ಕೆ ಪೊಲೀಸರು ರೌಡಿ ಶೀಟರ್ ನಾಗನನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 FIR ದಾಖಲಾಗಿದೆ. ಅದರಲ್ಲಿ 2 FIR ನಲ್ಲಿ ದರ್ಶನ್ A1. ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಈಗ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗ ಹೇಳಿರುವಂತಹ ಅಂಶಗಳು ತನಿಖೆಗೆ ಎಷ್ಟು ಸಹಕಾರಿಯಾಗತ್ತೆ ಮತ್ತು ಏನೆಲ್ಲ ಪ್ರಶ್ನೆಗಳನ್ನ ಕೇಳಲಾಗಿದೆ, ಯಾವ ರೀತಿ ಉತ್ತರವನ್ನು ಈತ ಕೊಟ್ಟಿದ್ದಾನೆ? ದರ್ಶನ್ ಇದುವರೆಗೂ ಕೂಡ ಪೊಲೀಸರ ವಿಚಾರಣೆ ಸಂದರ್ಭದಲ್ಲಿ ಯಾವುದೇ ರೀತಿಯ ಮಾಹಿತಿಗಳನ್ನು ಕೂಡ ಕೊಡಲಿಕ್ಕೆ ಹಿಂದೇಟನ್ನು ಆಗ್ತಾ ಇದ್ರು. ಅಂದರೆ ಯಾರು ಸಿಗರೇಟ್ ಮತ್ತು ಕಾಫಿಯನ್ನು ಕೊಟ್ಟರು ಅನ್ನೋದ್ರ ಬಗ್ಗೆ ಮತ್ತು ಅಲ್ಲಿಯ ವ್ಯವಸ್ಥೆಯನ್ನು ಮಾಡಿಕೊಟ್ರು ಅನ್ನೋದ್ರ ಬಗ್ಗೆ ಚಕಾರವನ್ನ ಎತ್ತಿರಲಿಲ್ಲ. ಯಾಕೆಂದರೆ ಯಾರೋ ನನಗೆ ವ್ಯವಸ್ಥೆಯನ್ನು ಮಾಡಿದ್ರು, ಆ ಸಂದರ್ಭದಲ್ಲಿ ನನಗೆ ಯಾವುದೇ ರೀತಿಯ ಮಾಹಿತಿಗಳಿಲ್ಲ ಅನ್ನೋದ್ರ ಬಗ್ಗೆ ಹಾರಿಕೆ ಉತ್ತರವನ್ನು ಕೊಡೋ ಪ್ರಯತ್ನಗಳನ್ನು ಮಾಡ್ತಾ ಇದ್ರು. ಆದರೆ ಯಾವಾಗ ವಿಲ್ಸನ್ ಗಾರ್ಡನ್ ನಾಗನನ್ನ ತನ್ನ ವಶಕ್ಕೆ ಪಡೆದುಕೊಂಡು ಪೊಲೀಸರು ವಿಚಾರಣೆಗೊಳಪಡಿಸೋ ಸಂದರ್ಭದಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಅನಿವಾರ್ಯ ಕಾರಣಗಳಿಂದ ಈಗ ಪೊಲೀಸರ ಮುಂದೆ ತಪ್ಪೊಪ್ಪಿಗೆಯನ್ನು ಮಾಡ್ಕೊಂಡಿರುವಂಥದ್ದು. ಅದರಲ್ಲಿ ಹೇಳ್ತಾ ಇರೋಂಥದ್ದು 15 ನಿಮಿಷಗಳ ಕಾಲ ನಾವು ಮತ್ತು ದರ್ಶನ್ ಇಬ್ರು ಕೂಡ ಮಾತುಕತೆಯನ್ನ ಮಾಡಿದ್ವಿ. ಅಲ್ಲಿ ಟೇಬಲ್ ನಲ್ಲಿ ಕುಳಿತ ಸಂದರ್ಭದಲ್ಲಿ ನಾನೇ ಆತನಿಗೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟಿದ್ದಂಥದ್ದು. ನಿರಂತರವಾಗಿ ನಮ್ಮ ಜೊತೆಯಲ್ಲಿ ಮಾತುಕತೆ ನಡೀತಾ ಇತ್ತು. ಕಳೆದ 2 ತಿಂಗಳಿಂದನೂ ಕೂಡ ಕಾನ್ವರ್ಸೇಷನ್ ಕೂಡ ನಡೀತಾ ಇತ್ತು ಅನ್ನೋದ್ರ ಬಗ್ಗೆ ಒಂದು ಹೇಳಿಕೆಗಳನ್ನ ಕೊಟ್ಟಿರುವಂಥದ್ದು. ಈ ಮೂಲಕ ಈ ಪ್ರಕರಣಕ್ಕೆ ದೊಡ್ಡ ಮಟ್ಟದ ಏನು ತಿರುವನ್ನ ಕೊಡುವಂತ ಸಾಧ್ಯತೆಗಳು ಕೂಡ ಇದಾವೆ. ಯಾಕಂದ್ರೆ ದರ್ಶನ್ನ ಮತ್ತೊಮ್ಮೆ ಬಳ್ಳಾರಿಯ ಜೈಲಿನಲ್ಲಿ ವಿಚಾರಣೆಗೊಳಪಡಿಸುವಂತ ಸಾಧ್ಯತೆಗಳು ಕೂಡ ಇರುವಂಥದ್ದು. ಅದಕ್ಕೆ ಬಾಡಿ ವಾರೆಂಟ್ ನ ಮೂಲಕ ವಶಕ್ಕೆ ತೆಗೆದುಕೊಳ್ಬೇಕು ಅಥವಾ ಬಳ್ಳಾರಿ ಜೈಲಿಗೆ ಹೋಗಿ ತನಿಖಾಧಿಕಾರಿಗಳು ಹೇಳಿಕೆಗಳನ್ನ ದಾಖಲು ಮಾಡ್ಕೊಳ್ಬೇಕು. ಎಲ್ಲಾದ್ರ ಬಗ್ಗೆನೂ ಕೂಡ ಒಂದಷ್ಟು ಚರ್ಚೆಗಳು ಕೂಡ ನಡೀತಾ ಇರುವಂಥದ್ದು. ಮಮತಾ. ರೈಟ್, ಧನ್ಯವಾದ ಮುರಳಿ ತಮ್ಮ ಮಾಹಿತಿಗಾಗಿ.